ಕೊರಳ ಸೆರೆ ಹಿಗ್ಗಿದವು ದೃಗುಜಲ ಉರವಣಿಸಿ. ಈಗ ನಾವು ಹಿಂದಿನ ತರಗತಿಯಲ್ಲಿ ನೋಡಿದಂತಹ ಸಂದರ್ಭದಲ್ಲಿ ಸಾಕಷ್ಟು ಆಸೆ ಆಮಿಷಗಳೆಲ್ಲವನ್ನು ನೀಡ್ತಾನೆ ಕೃಷ್ಣ ಕರ್ಣನಿಗೆ. ನೋಡು, ನೀನೇ ರಾಜನಾಗ್ತೀಯ, ಹಸ್ತಿನಾಪುರದ ಒಡೆಯ, ನೀನೇ ರಾಜಪದವಿನ ಅಲಂಕರಿಸ್ತೀಯ ಅಂತ ಹೇಳಿದ ಮೇಲೆ ಮತ್ತು ಆತನ ಜನ್ಮ ರಹಸ್ಯವನ್ನೆಲ್ಲ ಹೇಳಿದ ಮೇಲೆ ಅವನಿಗೆ ತುಂಬ ದುಃಖ ಆಗ್ಬಿಡುತ್ತೆ. ಯಾರಿಗೆ? ಕರ್ಣನಿಗೆ. ಯಾಕೆ ದುಃಖ ಆಗುತ್ತೆ ಅಂದ್ರೆ, ದುರ್ಯೋಧನನನ್ನ ನೆಚ್ಚಿಕೊಂಡವನು ಮೆಚ್ಚಿಕೊಂಡವನು ಕರ್ಣ. ಆತನು ಹೇಳಿದಂತೆಯೇ ಆತನ ಗೆಳೆಯನಾಗಿ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದಾನೆ ವೀರ ಪರಾಕ್ರಮಿ. ಕೌರವರ ಕಡೆಯಲ್ಲಿ ಹೆಚ್ಚು ಬಲವನ್ನು ತಂದು ಕೊಡುವವನು ಕರ್ಣ. ಈ ಸಂದರ್ಭದಲ್ಲಿ ಕೃಷ್ಣ ಹೇಳಿದಂತೆ ಕೌರವರ ಕಡೆಯಿಂದ ಪಾಂಡವರ ಕಡೆಗೆ ಹೋದರೆ, ಅಥವಾ ಅಲ್ಲಿ ಪಟ್ಟವನ್ನ ಅಥವಾ ರಾಜನ ಆದರೆ ಕೌರವನಿಗೆ ಅನ್ಯಾಯ ಮಾಡಿದಂತ ಆಗುತ್ತದೆ. ಕೌರವನಿಗೆ ಅಥವಾ ಕೌರವ ಅಂದ್ರೆ ದುರ್ಯೋಧನನಿಗೆ ಅನ್ಯಾಯ ಮಾಡುವುದು ಅವನಿಗೆ ಇಷ್ಟ ಇಲ್ಲ. ಆಗ ಈ ಜನ್ಮ ರಹಸ್ಯವನ್ನು ಮತ್ತು ಆಸೆ ಆಮಿಷಗಳನ್ನ ಕೊಟ್ಟಂತಹ ಸಂದರ್ಭದಲ್ಲಿ ಅವನಲ್ಲಿ ಸಾಕಷ್ಟು ಭಾವನೆಗಳು ಉಂಟಾಗುತ್ತೆ. ಕೃಷ್ಣನ ಮನಸ್ಸಿನಲ್ಲಿ ಎಂತಹ ಭಾವನೆ ಉಂಟಾಗುತ್ತೆ ಅಂದ್ರೆ, ಕೊರಳ ಸೆರೆ ಹಿಗ್ಗಿದವು ದೃಗುಜಲ ಉರವಣಿಸಿ, ಕಡು ನೊಂದನು ಅಕಟ ಕುರುಪತಿಗೆ ಕೇಡಾದುದು ಎಂದನು ತನ್ನ ಮನದೊಳಗೆ. ಹರಿಯ ಹೊಗೆ ದೋರದೆ ಉರುಹದೆ ಬರಿದೆ ಹೋವುದೇ, ತನ್ನ ವಂಶವನು ಅರುಹಿ ಕೊಂದನು ಹಲವು ಮಾತೇನೆಂದು ಚಿಂತಿಸಿದ. ಕೊರಳ ಸೆರೆ ಹಿಗ್ಗಿದವು. ಕೃಷ್ಣನು ಆಮಿಷವನ್ನು ಒಡ್ಡಿದ ನಂತರ ಅವನ ಗಂಟಲು ಬಿಗಿ ಹಿಡಿಯಿತು. ಕೊರಳ ಸೆರೆ ಹಿಗ್ಗಿದವು, ಗಂಟಲು ಬಿಗಿ ಹಿಡಿಯಿತು. ದೃಗುಜಲ ಅಂದ್ರೆ ಕಣ್ಣೀರು ಬಂತವನಿಗೆ. ದೃಗುಜಲ ಅಂದ್ರೆ ಕಣ್ಣೀರು ಬಂತು. ಹೇಗೆ? ದೃಗುಜಲ ಉರವಣಿಸು ಅಂದ್ರೆ ಹೆಚ್ಚಾಯಿತು. ಸರ್, ಯಾರಿಗೆ ಕಣ್ಣೀರು ಬಂತು? ಈ ಮಾತನ್ನ ತನ್ನ ಮನಸ್ಸಿನಲ್ಲಿಯೇ ಕರ್ಣನಿಗೆ ಆಗುವಂತ ಭಾವನೆ ಇದು. ಕರ್ಣನಿಗೆ ಆಗುವ ಮನಸ್ಸಿನ ಭಾವನೆ ಏನು? ಕೃಷ್ಣನ ಮಾತನ್ನ ಕೇಳಿ ಮನಸ್ಸಿನ ಭಾವನೆ ಹೀಗೆ. ಕರ್ಣನಿಗೆ ಗಂಟಲು ಬಿಗಿ ಹಿಡಿಯಿತು, ಕಣ್ಣೀರು ಬಂತು, ಹೆಚ್ಚಾಯಿತು. ತುಂಬಾ ಮನಸ್ಸಿನಲ್ಲಿ ನೊಂದುಕೊಂಡನು, ಕಡು ನೊಂದನು. ತುಂಬಾ ಮನಸ್ಸಿನಲ್ಲಿ ನೊಂದುಕೊಂಡನು, ನೋವಾಯ್ತು ಅವನಿಗೆ, ತುಂಬಾ ಮನಸ್ಸಿಗೆ ನೋವಾಯಿತು. ಅಕಟ, ಈಗ ನಾವು ಉದಾಹರಣೆಗೆ ಅಯ್ಯೋ ದೇವ್ರೇ, ಗಾಡ್ ಅಂತ ಹೇಳ್ತಾರಲ್ಲ, ಹಾಗೆ ಅಯ್ಯೋ ರಾಮ ಹೀಗೆಲ್ಲ ಹೇಳ್ತೀವಲ್ಲ. ಏನಾದ್ರು ಇದಾದಾಗ ದೇವ್ರೇ ಬಿದ್ದೆ, ಅಯ್ಯೋ ದೇವ್ರೇ ಬಿದ್ದೆ, ಅಮ್ಮ ಅಂತ ಹೇಳ್ತಾರೆ. ಹಾಗೆ ಅಕಟ ಅತ್ಪದ ಅಯ್ಯೋ ಅಂತ ಅರ್ಥವನ್ನು ಕೊಡು. ಕುರುಪತಿಗೆ ಕೇಡಾದುದು ಎಂದನು. ಕುರುಪತಿ ಅಂದ್ರೆ ಇಲ್ಲಿ ದುರ್ಯೋಧನನಿಗೆ, ಕೌರವನಿಗೆ ಇದರಿಂದ ಕೆಟ್ಟ ಕಾಲ ಬಂತು, ಕೆಟ್ಟದಾಗುವುದು. ನಾನು ಈ ರೀತಿ ಕೃಷ್ಣ ಹೇಳಿದಂತೆ ನಾನು ಮಾಡಿದರೆ ದುರ್ಯೋಧನಿಗೆ ಕೇಡು ಕಾಲ ಬರುತ್ತದೆ. ನಾನು ಅವನನ್ನು ನಂಬಿಕೊಂಡಿದ್ದೀನಿ, ಅವನು ಕೂಡ ನನ್ನನ್ನು ನಂಬಿದ್ದಾನೆ, ಮೆಚ್ಚಿದ್ದಾನೆ ತನ್ನ ಮನದೊಳಗೆ. ಹೀಗೆ ಆತ ತನ್ನ ಮನದೊಳಗೆ ಅಂದ್ಕೊಳ್ತಾನೆ. ಯಾರು? ಕರ್ಣ. ಕೃಷ್ಣನು ಆಮಿಷವನ್ನ ಒಡ್ಡಿದ ಸಂದರ್ಭದಲ್ಲಿ ಆತನ ಗಂಟಲು ಬಿಗಿ ಹಿಡಿತು, ಕಣ್ಣೀರು ಬಂತು, ಹೆಚ್ಚಾಯಿತು, ಮನಸ್ಸಿನಲ್ಲಿ ನೊಂದುಕೊಂಡನು. ಮತ್ತೆ ದುರ್ಯೋಧನನಿಗೆ ಕೇಡಾಯಿತು, ಕೆಟ್ಟದಾಯಿತು ಅಂತ ತನ್ನ ಮನಸ್ಸಿನಲ್ಲಿ ಅಂದುಕೊಳ್ತಾನೆ. ಅಷ್ಟೇ ಅಲ್ಲ, ಈ ಹರಿ ಅನ್ನೋನಿದ್ದಾನಲ್ಲ, ಹರಿಯ ಹೊಗೆ ತೋರದೆ ಉರುಹದೆ. ನೋಡು, ಹೊಗೆ ತೋರು, ಹರಿ ಅಂದ್ರೆ ವಿಷ್ಣು ಪದ ಬರ್ಕೊಂಡ್ಬಿಡ್ಬೇಕಾಗುತ್ತೆ. ಹರಿ ಅಂದ್ರೆ ಯಾರು? ವಿಷ್ಣು. ಹಗೆ ಅಂದ್ರೆ ಶತ್ರು, ವೈರಿ. ಒಂದು ಸಾರಿ ಹಗೆ ಯಾರ ಮೇಲಾದ್ರೂ ಆತನಿಗೆ ಹಗೆ ಅನ್ನುವಂಥದ್ದು ಬಂತು ವಿಷ್ಣುವಿಗೆ,
ಆತ ಹಾಗೆ ಬಿಡುವುದಿಲ್ಲ. ಈಗ ರಾಕ್ಷಸರ ಸಂಹಾರ ಮಾಡ್ತಾನೆ ಅಂತಂದ್ರೆ ಅವನು ಒಂದು ದ್ವೇಷ ಬಂತು ಅಥವಾ ಹಾಗೆ ಬಂತು ಅಂದ್ರೆ ಆ ವೈರಿಗಳನ್ನು ಹಾಗೆ ಬಿಡುವುದಿಲ್ಲ ಆತ ಅಂತ ಅರ್ಥ. ಹಾಗೆ ಅಂದ್ರೆ ಶತ್ರು. ಈ ಶತ್ರು ಅಥವಾ ಶತ್ರುವನ್ನ ಹೊಗೆ ದೋರದೆ ನೋಡು, ಹೊಗೆಯನ್ನು ತೋರು, ಹೊಗೆಯನ್ನು ತೋರು. ತೋರು, ಇದು ಕ್ರಿಯಾ ಸಮಾಸ. ಎಂತ ಸಮಾಸ ಇದು? ಕ್ರಿಯಾ ಸಮಾಸ. ಕ್ರಿಯಾ ಸಮಾಸ. ಹೊಗೆ ಪ್ಲಸ್ ತೋರು, ಹೊಗೆ ಪ್ಲಸ್ ತೋರು, ಆದೇಶ ಸಂಧಿ ಎರಡೂ ಇದೆ. ಸಂಧಿನೂ ಇದೆ, ಸಮಾಸನೂ ಇದೆ. ಹೊಗೆ ಪ್ಲಸ್ ತೋರು ಆದೇಶ, ಹೊಗೆಯನ್ನು ತೋರು ಕ್ರಿಯಾ ಸಮಾಸ. ಹೀಗೆ ಆ ದ್ವೇಷ, ಶತ್ರುವಿನ ಮೇಲಿರುವಂತ ದ್ವೇಷ ಹೊಗೆಯಾಗಿ ಹೊರಗೆ ಬರದು ಅದು ಉರಿಯದೆ ಹಾಗೆ ಹೋಗುವುದಿಲ್ಲ, ಬರಿದೆ ಹೋಗುವುದೇ. ಬರಿದೆ ಅಂದ್ರೆ ಖಾಲಿ, ಹಾಗೆ ಹಾಗೆ ಹೋಗುವುದಿಲ್ಲ. ಅವನ ದ್ವೇಷ ಬಂತು ಅಂದ್ರೆ ವಿಷ್ಣುವಿಗೆ ಅದು ಉರಿದೇ ಹೋಗುವುದಿಲ್ಲ. ಯಾರ ಮೇಲಾದ್ರೂ ದ್ವೇಷ ಬಂದ್ರೆ ಏನಾಗುತ್ತೆ? ಅದು ಆತನ ಸಂಹಾರ ಆಗುವವರೆಗೆ ಅಥವಾ ಅವನು ನಾಶ ಆಗುವವರೆಗೆ ಅದು ಇದ್ದೇ ಇರುತ್ತೆ. ಹಾಗೆ ವಿಷ್ಣುವಿನ ಸ್ವಭಾವನೇ ಹಾಗೆ. ಆದರೆ ಈಗ ಇಲ್ಲಿ ವಿಷ್ಣುವಿನ ಸ್ವರೂಪ ಯಾರು? ಕೃಷ್ಣ. ಗೊತ್ತಾಯ್ತಲ್ಲ? ತನ್ನ ವಂಶವನ್ನು ಅರುಹಿ ಈಗ ಏನ್ ಮಾಡ್ತಾ ಇದ್ದಾನೆ ಈ ಕೃಷ್ಣ? ನನ್ನ ವಂಶದ ಬಗ್ಗೆ ಮಾತಾಡಿ ಹೇಳಿ ಅರುಹಿ ಅಂದ್ರೆ ಪಾಪ ಅವನಿಗೆ ಹುಟ್ಟಿದ್ ಹೇಗೆ ಅಂತ ಗೊತ್ತಿಲ್ಲ, ಆಯ್ತಾ, ಬೆಳೆದಿದ್ದ ಹೇಗೆ ಅಂತ ಗೊತ್ತಿಲ್ಲ. ಆದರೆ ಈಗ ಆತನ ಜನ್ಮ ರಹಸ್ಯವನ್ನ ಮಾತಾಡಿ ಕೊಂದನು ಹಲವು ಮಾತೇನೆಂದು ಚಿಂತಿಸಿದ, ನನ್ನನ್ನ ಕೊಂದು ಬಿಟ್ಟ ಅಂತ ಹೇಳಿ ಇಲ್ಲಿ ಆತ ತುಂಬಾ ನೋವನ್ನ ವ್ಯಕ್ತಪಡಿಸ್ತಾ ಇದ್ದಾನೆ. ಅಷ್ಟೇ ಅಲ್ಲ, ನನ್ನ ವಂಶದ ಬಗ್ಗೆ ಮಾತನಾಡುವುದರ ಮೂಲಕವಾಗಿ ನನ್ನ ಮನಸ್ಸಿಗೆ ನೋವನ್ನು ಉಂಟು ಮಾಡಿದ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾನೆ. ಗೊತ್ತಾಯ್ತಲ್ಲ? ಸೊ ಹೀಗಾಗಿ ಕೃಷ್ಣನ ಮಾತಿಗೆ ಅವನಿಗೆ ಈಗ ಮನಸ್ಸಿನಲ್ಲಿಯೇ ನೋವುಂಟಾಯಿತು ಕರ್ಣನಿಗೆ. ಯಾಕಂದ್ರೆ ಇವನು ಕರೆದು ಬಿಟ್ನಲ್ಲ, ಬಾ ನಿನಗೆ ಹಸ್ತಿನಾಪುರದ ಇದನ್ನ ಮಾಡಿಸ್ತೀನಿ ಅಂತ. ಅದನ್ನ ಒಪ್ಲಿಲ್ಲ ಇವನು. ಗೊತ್ತಾಯ್ತಲ್ಲ? ಕರ್ಣ. ಹೌದು, ಕರ್ಣ. ಯಾಕೆ ಸರ್ ಹತ್ರ? ಯಾಕೆ ಸರ್ ಹತ್ರ? ಯಾಕೆ ಅಂತಂದ್ರೆ ಅವನು ಪಾಂಡವರ ಕಡೆಗೆ ಕರೀತಾ ಇದ್ದಾನಲ್ಲ, ಅವನಿಗೆ ಇಷ್ಟ ಇಲ್ಲ ಬರ್ಲಿಕ್ಕೆ. ಕೌರವನನ್ನ ನಂಬಿಕೊಂಡಿದ್ದಾನೆ, ನೆಚ್ಚಿಕೊಂಡಿದ್ದಾನೆ, ಮೆಚ್ಚಿಕೊಂಡಿದ್ದಾನೆ, ಕೌರವನನ್ನ ಗೆಳೆಯ ಅಂತ ಅಂದ್ಕೊಂಡಿದ್ದಾನೆ. ಈಗ ಪಾಂಡವರ ಕಡೆಗೆ ಪಕ್ಷಾಂತರ ಮಾಡಿದರೆ ಹೇಗೆ? ಆದರೆ ಅವನ ಉದ್ದೇಶ ಬೇರೆ ಇದೆ. ಆ ಉದ್ದೇಶ ಏನು ಅಂದ್ರೆ, ಮುಂದಿನ ಮಹಾಭಾರತದ ಯುದ್ಧದಲ್ಲಿ ಆತ ಕೌರವರ ಕಡೆಯಲ್ಲಿಯೇ ಇದ್ದು ದುರ್ಯೋಧನನಿಗೆ ಪಾಂಡವರ ಶಿರವನ್ನು ಹರಿದು ಒಪ್ಪಿಸುವುದಾಗಿರುತ್ತದೆ. ಹಾಗಾಗಿ ಪಕ್ಷ ಚೇಂಜ್ ಮಾಡಲಿಲ್ಲ ಅವನು. ಪಕ್ಷ ಚೇಂಜ್ ಮಾಡಿದ್ರೆ ಎಲ್ಲಿ? ಅವನು ಪಾಂಡವರ ಕಡೆಗೆ ಬಂದು ಇಲ್ಲಿ ಸಿಂಹಾಸನದ ಅಧಿಪತಿ ಆಗ್ಬಿಟ್ರೆ ಕೌರವನ ಏನಾಗ್ಬೇಕು? ಅವನು ಇಷ್ಟು ದಿವಸ ಯುದ್ಧವನ್ನ ಅವನು ಘೋಷಣೆ ಮಾಡ್ಕೊಂಡಿದ್ದಾನೆ ಬೇರೆ. ಈಗ ಇವನು ಕೈ ಕೊಟ್ಬಿಟ್ರೆ, ಈಗ ನಮ್ಮ ರಾಜ್ಯದಲ್ಲಿ ಯಾರೋ ಒಂದಿಷ್ಟು ಮಂತ್ರಿಗಳ ಅಥವಾ ಶಾಸಕರು ಅವ್ರಿಗೂ ಕೈ ಕೊಟ್ಬಿಟ್ಟು ಬೇರೆ ಪಕ್ಷಕ್ಕೆ ಹೋಗ್ತಾರೆ ಅಲ್ವಾ? ಹೋಗಲ್ವಾ? ಹೋಗ್ತಾರೆ ತಾನೆ. ಆದ್ರೆ ಅದು ಕೃಷ್ಣ, ಇಲ್ಲಿ ಕರ್ಣ ಅದನ್ನ ಮಾಡ್ಲಿಲ್ಲ. ಅವನು ಹೋಗಿದ್ದಿದ್ರೆ ಅವನು ರಾಜ ಆಗ್ಬಿಡ್ತಿದ್ದ. ಆದ್ರೆ ಹೋಗ್ಲಿಲ್ಲ. ನಾನು ಎಲ್ಲಿದ್ದೇನೆ ಅಲ್ಲಿಯೇ ಯಾರನ್ನು ನಂಬ್ಕೊಂಡಿದ್ದೀನಿ ಅವರ ಪರವಾಗಿ ಇರಬೇಕು ಅನ್ನುವಂಥದ್ದು. ಯಾಕೆಂತಂದ್ರೆ ಇನ್ನೊಂದೇನು ಅಂದ್ರೆ, ಕೌರವ ಕರ್ಣನಿಗೆ ಅಂಗರಾಜ್ಯವನ್ನು ಕೊಟ್ಟವನು, ಅವನನ್ನು ಕಾಪಾಡಿದವನು. ಯಾರೂ ಕಾಪಾಡದೇ ಇದ್ದಂಥ ಸಂದರ್ಭದಲ್ಲಿ ಹೀಗೆ ಯಾಕೆ ಹೋಗ್ಬೇಕಾಗುತ್ತೆ? ಅದನ್ನ ಇಲ್ಲಿ ಹೇಳ್ತಾ ಇದ್ದಾನೆ. ಆಯ್ತು, ಅದು ಆದ್ಮೇಲೆ ಇವನು ಮೌನವಾಗಿ ಕೂತ್ಕೊಳ್ತಾರೆ. ಯಾರು? ಕರ್ಣ. ಕರ್ಣನಿಗೆ ತುಂಬಾ ದುಃಖ ಆಗ್ಬಿಡುತ್ತೆ, ನೋವು ಆಗ್ಬಿಡುತ್ತೆ. ಹೀಗೆಲ್ಲ ನನ್ನ ಜನ್ಮ ರಹಸ್ಯವನ್ನ ಹೇಳಿದ, ಅವನು ಗೊತ್ತೇ ಇರಲಿಲ್ಲ ಪಾಪ. ಅದಾದ ಮೇಲೆ ಹೀಗೆ ಆಸೆ ಆಮಿಷಗಳನ್ನ ಒಡ್ಡಿದ, ಇದೆಲ್ಲವೂ ನೋವಿಗೆ ಬಂದು ಆಮೇಲೆ ಮೌನವಾಗಿ ಕುಳಿತಂತ ಸಂದರ್ಭದಲ್ಲಿ ಮತ್ತೆ ಕರ್ಣನಿಗೆ ಹೇಳ್ತಾನೆ ಕೃಷ್ಣ. ಇದು ಕೃಷ್ಣ ಹೇಳುವ ಮಾತು. ಈಗ ಹೇಳ್ತಾ ಇದ್ದಾನೆ ಕೃಷ್ಣ ಏನಂತ? ಏನು ಹೇಳ ಈ ಕರ್ಣ, ಚಿತ್ತಗ್ಲಾನಿ ಯಾವುದು ಮನಕ್ಕೆ, ಕುಂತಿಸೂನುಗಳ ಬೆಸಕೈಸಿ ಕೊಂಬುದು ಸೇರದೆ ನಿನಗೆ, ಹಾನಿ ಇಲ್ಲ ಎನ್ನಾಣೆ ನುಡಿ ನುಡಿ ಮೌನವೇತಕೆ,
ಮರುಳುತನ ಬೇಡ ಆನು ನಿನ್ನ ಅಪದೆಸೆಯ ಬಯಸುವನಲ್ಲ ಕೇಳೆಂದ. ಏನು ಹೇಳೈಚಿಯ ಕರ್ಣ ಚಿತ್ತಗ್ಲಾನಿ ಯಾವುದು ಮನಕ್ಕೆ ಕುಂತಿ ಸೂನುಗಳ ಬೆಸ ಕೈಸಿಕೊಂಬುದು ಸೇರದೆ ನಿನಗೆ. ಹಾನಿ ಇಲ್ಲೆನ್ನಾಣೆ ನುಡಿ ನುಡಿ ಮೌನವೇತಕ್ಕೆ ಮರುಳುತನ ಬೇಡಾನು ನಿನ್ನ ಪದೆಸೆಯ ಬಯಸುವ ನಲ್ಲ ಕೇಳೆಂದ. ಆಗ ಕರ್ಣನಿಗೆ ಕೃಷ್ಣ ಹೇಳ್ತಾನೆ, ಅಯ್ಯ ಕರ್ಣ, ಯಾಕೆ ನೀನು ಮೌನವಾಗಿ ಕುಳಿತಿರುವೆ? ಏನು ಹೇಳೈ ಕರ್ಣ? ಚಿತ್ತಗ್ಲಾನಿ, ಚಿತ್ತ ಅಂದ್ರೆ ಮನಸ್ಸಿನಲ್ಲಿ ಏನೋ ಒಂದು ತಲ್ಲಣ ಆಗ್ತಾ ಇದೆ ಅವನಿಗೆ. ಗ್ಲಾನಿ ಅಂದ್ರೆ ತಲ್ಲಣ, ಮನಸ್ಸಿನಲ್ಲಿ ಯಾವುದೋ ಒಂದು ರೀತಿಯ ತಲ್ಲಣ ಆಗ್ತಾ ಇದೆ. ಹಾಗಾಗಿ ನಿನ್ನ ಮನಸ್ಸಿನಲ್ಲಿ ಆಗುವಂತಹ ತಲ್ಲಣ ಏನು? ಗ್ಲಾನಿ, ಕಲ್ಲನ ಅಂದ್ರ ತಲ್ಲಣ ಅಂದ್ರೆ ಮನಸ್ಸಿನಲ್ಲಿ ಅವನಿಗೆ ಏನೋ ಒಂದು ಕನ್ಫ್ಯೂಷನ್ ಅಲ್ಲಿ ಇದ್ದಾನೆ, ಗೊಂದಲದಲ್ಲಿದ್ದಾನೆ. ಗೊಂದಲ, ಕನ್ಫ್ಯೂಷನ್, ಆ ರೀತಿ ಮನಸ್ಸಲ್ಲಿ ಆಗ್ತಾ ಇದೆ ಅವನಿಗೆ. ಕೃಷ್ಣ ಹೀಗೆ ಹೇಳ್ಬಿಟ್ನಲ್ಲ ಅಂತ. ಅಂದ್ರೆ ನಾನು ಪಾಂಡವರ ಕಡೆಗೆ ಹೇಗೆ ಹೋಗ್ಲಿ? ಈಗ ನಿನ್ನ ಸ್ನೇಹಿತನ ನೀನ್ ತುಂಬ ನೆಚ್ಚಿಕೊಂಡು ಇನ್ನೊಬ್ಬ ಸ್ನೇಹಿತನ ಜೊತೆಗೆ ಹೋದ್ರೆ ಅವನು ಏನ್ ಅಂದ್ಕೊಳಲ್ಲ, ಇನ್ನೊಬ್ಬ ಸ್ನೇಹಿತ ಅಲ್ವಾ? ಅಯ್ಯೋ ನನ್ ಸಾವಾಸ ಬಿಟ್ಟು ಹೋಗ್ಬಿಟ್ಟ ಅವನು ಅಂತ ಬೇಜಾರು ಮಾಡ್ಕೊಳ್ತಾ ಇರ್ತಾನಲ್ಲ. ಹಾಗೆ ಇಲ್ಲ ಆಗ್ತಾ ಇದೆ ಅವನಿಗೆ. ಇದು ದೊಡ್ಡ, ಅವನು ಎಷ್ಟೋ ವರ್ಷಗಳ ಆತನನ್ನು ನಂಬಿಕೊಂಡು ಬಂದಿದ್ದಾನೆ. ಆಟ ಕರ್ಣನ ಕೂಡೆ, ಪಾಠ ಕರ್ಣನ ಕೂಡೆ, ಊಟ ಕರ್ಣನ ಕೂಡೆ, ಮಾತು ಕರ್ಣನ ಕೂಡೆ, ಎಲ್ಲವೂ ಕರ್ಣನ ಜೊತೆಯಲ್ಲೇ ಇದೆ. ಇಂತಹ ಕರ್ಣ ದುರ್ಯೋಧನನನ್ನು ಬಿಟ್ಟು ಬರೋದಾದ್ರೆ ಹೇಗೆ? ಗೆಳೆತನದ ಒಂದು ಸಾಮರಸ್ಯ ಹೇಗಿದೆ ಅಂತ ಗೊತ್ತಾಯ್ತಲ್ಲ. ಹಾಗೆ ಬಿಟ್ಟು ಬರ್ಲಿಕ್ಕೆ ಅವನು ಸಿದ್ಧ ಇಲ್ಲ. ಅದಕ್ಕೋಸ್ಕರ ಈಗ ಮೌನವಾಗಿ ಕೂತ್ಬಿಟ್ಟ ಅವನು. ಹೇಗೆ ಬಿಟ್ಟು ಬರೋದು? ಅದೇ ತಲ್ಲಣ, ಮನಸ್ಸಿನ ಒಳಗೆ ಇರುವಂತ ತಲ್ಲಣ. ಆ ತಲ್ಲಣ ಯಾವುದು ನಿನಗೆ? ಮನಸ್ಸಿನಲ್ಲಿ ಯಾವ ತಲ್ಲಣ ಆಗಿದೆ ನಿನಗೆ? ಯಾವ ಗೊಂದಲ ಆಗಿದೆ ನಿನಗೆ? ಕುಂತಿ ಸೂನುಗಳ ಬೆಸಕೈಸಿಕೊಂಬುದು. ಬೆಸಕೈಸಿ ಅಂದ್ರೆ ಸೇವೆ, ಬೆಸಕೈಸು ಅಂದ್ರೆ ಸೇವೆ. ಅಂದ್ರೆ ಕುಂತಿ ಸೂನು ಅಂದ್ರೆ ಕುಂತಿ ಮಕ್ಕಳಿಂದ, ಪಾಂಡವರು ಅಂತ ಅರ್ಥ. ಕುಂತಿ ಮಕ್ಕಳು ಅಂದ್ರೆ ಯಾರು? ಪಾಂಡವರು. ಪಾಂಡವರಿಂದ ನೀನು ಸೇವೆ ಮಾಡಿಸಿಕೊಳ್ಳುವುದು ನಿನಗೆ ಇಷ್ಟ ಇಲ್ಲವೇ? ಸೇರದೆ ನಿನಗೆ ಇಷ್ಟ ಇಲ್ಲವೇ? ನೋಡು ಕರ್ಣ, ನಿನಗೆ ಯಾವ ಹಾನಿಯೂ ಇಲ್ಲ, ನಾಶ ಇಲ್ಲ, ಏನೂ ಸಮಸ್ಯೆ ಇಲ್ಲ ನಿನಗೆ, ನಾಶನೇ ಇಲ್ಲ. ಹಾನಿ ಅಂದ್ರೆ ನಾಶ. ನುಡಿ ನುಡಿ, ಯಾಕೆ ಮೌನವಾಗಿದ್ದೀಯಾ? ಮಾತಾಡು. ಮೌನವೇತಕ್ಕೆ, ಯಾಕೆ ಮೌನವಾಗಿ ಕೂತ್ಕೊಂಡಿದ್ದೀಯಾ ಕರ್ಣ? ಮರಳುತನ ಬೇಡ. ನೀನೊಂದು ಭ್ರಮೆಯಲ್ಲಿದ್ದೀಯ, ಹುಚ್ಚುತನದಲ್ಲಿದ್ದೀಯ, ಭ್ರಮೆಯಲ್ಲಿ ಇದ್ದೀಯ. ಆ ಭ್ರಮೆಯನ್ನೆಲ್ಲ ಬಿಟ್ಟು ಬಿಡು, ಹುಚ್ಚುತನ ಎಲ್ಲ ಬಿಟ್ಟು ಬಿಡು. ಬೇಡ, ಮರಳುತನ ಬೇಡ. ಆನು ಅಂತ ಇಲ್ಲಿ ಬಿಡಿಸ್ಕೋಬೇಕು. ಆನು ಅಂದ್ರೆ ನಾನು, ನಿನ್ನ ಅಪದೆಸೆ, ನಿನ್ನ ಅಪಯಶಸ್ಸನ್ನು, ದೆಸೆಗೆ ವಿರುದ್ಧ ಶಬ್ದ ಅಪದೆಸೆ. ದೆಸೆ ಅಂತ ಇದೆಯಲ್ಲ, ಅದಕ್ಕೆ ವಿರುದ್ಧ ಶಬ್ದ ಅಪದೆಸೆ. ನೀನು ಅಪದೆಸೆಯನ್ನ ನಾನು ಬಯಸುವನಲ್ಲ, ನಿನ್ನ ಅಪಯಶಸ್ಸನ್ನ ಬಯಸುವವನಲ್ಲ. ಯಶಸ್ಸು ಅಂದ್ರೆ ಸಕ್ಸಸ್, ಅಪಯಶಸ್ಸು ಅಂದ್ರೆ ಏನು? ಸಕ್ಸಸ್ ಆಗದೆ ಇರೋದು ಅಂತ ಅರ್ಥ. ಅದನ್ನು ನಾನು ಬಯಸೋದಿಲ್ಲ. ನಿನ್ಗೆ ಒಳ್ಳೇದನ್ನೇ ನಾನು ಬಯಸ್ತೀನಿ, ಕೆಟ್ಟದ್ದನ್ನು ಬಯಸೋದಿಲ್ಲ. ನಿನ್ನ ಕೆಟ್ಟತನವನ್ನ, ಕೆಟ್ಟದಾಗುವುದನ್ನ ನಾನು ಬಯಸುವುದಿಲ್ಲ ಅಂತ ಕರ್ಣನಿಗೆ ಕೃಷ್ಣ ಹೇಳ್ತಾನೆ. ಈಗ ಹೇಳಿದ ಮೇಲೆ ನೋಡು, ನಿನಗೆ ರಾಜ್ಯ ಕೊಡ್ತೀನಿ, ನಿನಗೆ ಸಾಮ್ರಾಜ್ಯ ಸಿಗುತ್ತೆ, ಐಶ್ವರ್ಯ ಸಿಗುತ್ತೆ, ಎಲ್ಲ ಸಿಗುತ್ತೆ, ನಿನಗೆ ಪಟ್ಟವನ್ನು ಕಟ್ತೀನಿ. ನೀನು ಪಾಂಡವರ ಕಡೆಗೆ ನೀನು ಬಂದ್ರೆ, ಅಥವಾ ಈ ಸಾಮ್ರಾಜ್ಯದ ಅಧಿಪತಿ ಆದ್ರೆ, ಅವನ ದೃಷ್ಟಿಕೋನ ಏನಂದ್ರೆ ಯುದ್ಧವನ್ನ ನಿಲ್ಲಿಸುವಂಥದ್ದು ಅಂತ. ಯಾರಿಗೆ? ಕರ್ಣನಿಗೆ. ಕರ್ಣ ಈ ಕಡೆ, ಕೃಷ್ಣ ಈ ಕಡೆ, ಸಾರಿ ಕರ್ಣ ಈ ಕಡೆ ಬಂದ್ರೆ, ಪಟ್ಟ ಅಧಿಪತಿ ಆದ್ರೆ ಯುದ್ಧ ನಿಂತು ಹೋಗ್ಬೋದೇನೋ, ಇದೊಂದು ಚಾನ್ಸ್ ನೋಡ್ಬಿಡೋಣ, ಇದೊಂದು ತಂತ್ರ ಮಾಡೋಣ ಅನ್ನುವಂಥದ್ದು ಕೂಡ ಕರ್ಣನಲ್ಲಿದೆ. ಆದ್ರೆ ಅವನು ಒಪ್ಪದಿಲ್ಲ. ಸೊ ಆಗ ಏನಾಗುತ್ತೆ ಅಂದ್ರೆ, ಕರ್ಣನಿಗೆ ತುಂಬಾ ಮನಸ್ಸಿನಲ್ಲಿ ನೋವು ಉಂಟಾಗಿ, ಆಗ
ಕೃಷ್ಣನಿಗೆ ಹೀಗೆ ಹೇಳ್ತಾನೆ, ಮರುಳು ಮಾಧವ ಮಹಿಯ ರಾಜ್ಯದ ಸಿರಿಗೆ ಸೋಲುವನಲ್ಲ, ಕೌಂತೆಯರು ಸುಯೋಧನರೆ ನಗೆ ಬೆಸ ಕೈವಲ್ಲಿ ಮನವಿಲ್ಲ, ಹೊರೆದ ದಾತ ರಂಗೆ ಹಗೆವರ ಸಿರವನರಿದೊಪ್ಪಿಸುವನೆಂಬಿ, ಭರದೊಳಿರ್ತೆನು ಕೌರವೇಂದ್ರನ ಕೊಂದೆ ನೀನೆಂದ. ಈಗ ಕರ್ಣ ಕೃಷ್ಣನಿಗೆ ಹೇಳ್ತಾನೆ ಈ ಮಾತನ್ನ ಯಾರು ಹೇಳೋದಿದು? ಕರ್ಣ ಕೃಷ್ಣನಿಗೆ ಹೇಳ್ತಾನೆ, ಮರುಳು ಮಾಧವ, ಎಲ್ಲೋ ಹುಚ್ಚು ಭ್ರಮೆಯಲ್ಲಿರುವಂತಹ ಕೃಷ್ಣನೇ, ಹುಚ್ಚು ಮಾಧವ, ಭ್ರಮೆಯಲ್ಲಿರುವಂತಹ ಕೃಷ್ಣನೇ, ಮಹಿಯ ರಾಜ್ಯದ ಸಿರಿಗೆ ಸೋಲುವನಲ್ಲ. ನೋಡು, ನಾನು ಯಾವುದೇ ಕಾರಣಕ್ಕೂ ನೀನು ಹೇಳಿದೆಯಲ್ಲ, ಮಹಿ ಅಂದ್ರೆ ಭೂಮಿಯ ರಾಜ್ಯದ ಸಿರಿಗೆ ಸೇರುವನಲ್ಲ. ಈ ಭೂಮಿಯಲ್ಲಿರುವಂತಹ ರಾಜ್ಯದ ಸಂಪತ್ತಿಗೆ, ಸಿರಿ ಅಂದ್ರೆ ಏನು? ಸಂಪತ್ತು, ಐಶ್ವರ್ಯ. ಈ ಸಂಪತ್ತಿಗೆ ನಾನು ಆಸೆ ಪಡೋದಿಲ್ಲ, ಸಂಪತ್ತಿಗೆ ನಾನು ಆಸೆಯನ್ನು ಪಡುವುದಿಲ್ಲ. ಮತ್ತೆ ಇನ್ನೊಂದೇನು ಹೇಳ್ತಾನೆ, ಕೌಂತೆಯರು. ಕೌಂತೆಯರು ಅಂದ್ರೆ ಪಾಂಡವರು, ಕುಂತಿಯ ಮಕ್ಕಳು ಅಂತ ಅರ್ಥ. ಪಾಂಡವರು ಕುಂತಿಯ ಮಕ್ಕಳು. ಕೌಂತೆಯರು ಅಂದ್ರೆ ಯಾರು? ಕುಂತಿಯ ಮಕ್ಕಳು. ಓಕೆ. ಸುಯೋಧನರು ಅಂದ್ರೆ ಕೌರವನ್ ಕಡೆಯವರು, ಕೌರವರು. ಗೊತ್ತಾಯ್ತಲ್ಲ? ಕುಂತಿಯ ಮಕ್ಕಳು ಯಾರು? ಪಾಂಡವರು. ಕುಂತಿಯ ಮಕ್ಕಳು ಯಾರು? ಪಾಂಡವರು. ಧರ್ಮರಾಯ, ಭೀಮ, ಅರ್ಜುನ, ನಕುಲ, ಸಹದೇವ. ಕೌರವರು ದುರ್ಯೋಧನ, ದುಶ್ಯಾಸನ ಮೊದಲಾದವರು. ಇವರಿಂದ ಸೇವೆ ಮಾಡಿಸ್ಕೋಬಹುದು ಅಂತ ಅವನು ಹೇಳಿದ್ದ ಮೊದಲಿಗೆ. ಪಟ್ಟ ಕಟ್ತಾರೆ, ಪಟ್ಟ ಜೊತೆಯಲ್ಲಿ ನಿನಗೆ ಸೇವೆಯನ್ನು ಅವ್ರು ಮಾಡ್ತಾರೆ ಅಂತ, ಅವರಿಂದ ಸೇವೆ ನಿನಗೆ ಸಿಗುತ್ತೆ ಅಂತ. ಅದು ನನಗೆ ಇಷ್ಟ ಇಲ್ಲ ಅಂದ. ನೋಡು, ಬೆಸ ಕೈವಲ್ಲಿ ಮನವಿಲ್ಲ, ಸೇವೆ ಮಾಡಿಸಿಕೊಳ್ಳುವುದಕ್ಕೆ ಮನಸ್ಸಿಲ್ಲ. ಯಾಕೆಂದರೆ ನನ್ನನ್ನು ಕಾಪಾಡಿದವನು ದುರ್ಯೋಧನ, ನನ್ನನ್ನ ರಕ್ಷಣೆ ಮಾಡಿದವನು ದುರ್ಯೋಧನ. ಅಂಗ ಎನ್ನುವಂತ ರಾಜ್ಯವನ್ನ ಕೊಟ್ಟು ಅಧಿಪತಿಯನ್ನಾಗಿ ಮಾಡಿದವನು ದುರ್ಯೋಧನ. ಹಾಗಾಗಿ ಹೊರೆದ ದಾತಾರಂಗೆ ಹಾಗೆವರ. ನೋಡು, ಹೊರೆದ ಅಂದ್ರೆ ಕಾಪಾಡಿದ, ನನ್ನನ್ನ ಕಾಪಾಡಿದಂತಹ, ನನ್ನನ್ನ ರಕ್ಷಣೆ ಮಾಡಿದಂತ. ಕರ್ಣ ಹೇಳ್ತಾ ಇದ್ದಾನೆ ಇದನ್ನ. ನನ್ನನ್ನ ರಕ್ಷಣೆ ಮಾಡಿದಂತಹ ದಾತಾರ, ಒಡೆಯ. ದಾತಾರ ಅಂದ್ರೆ ಒಡೆಯ, ಯಜಮಾನ. ಆ ಯಜಮಾನನಿಗೆ ಯಾರ ಶಿರವನ್ನು ಅರಿದು ಒಪ್ಪಿಸುವೆನು ಎಂಬ ಬರದುಳಿಯುತ್ತೇನೋ ಹಗೆವರ ಶಿರವನ್ನು ಅರಿದು. ಹಗೆವರ ಅಂದ್ರೆ ಶತ್ರುಗಳ. ಪಾಂಡವರ ಕಡೆಯವರು ಇವನಿಗೆ ಶತ್ರುಗಳಾಗಿದ್ದಾರೆ ಈಗ. ಯಾರು? ಧರ್ಮರಾಯ, ಭೀಮ, ಅರ್ಜುನ, ನಕುಲ, ಸಹದೇವ. ಯಾರಿಗೆ ಶತ್ರು? ಕರ್ಣನಿಗೆ. ಆ ಕಾರಣಕ್ಕಾಗಿ ಕೌರವನ ಕಡೆಯಲ್ಲಿದ್ದಾನೆ. ಅವನು ಪಾಂಡವರ ಕಡೆಗೆ ಬರ್ಬೋದಾ ಅಂತ ಯೋಚನೆ ಮಾಡ್ತಾ ಇದ್ದಾನೆ ಕೃಷ್ಣ. ಆದ್ರೆ ಅವನು ಬರಲ್ಲ ಅಂತ ಹೇಳ್ತಿದ್ದಾನೆ. ಆದರೆ ಹಗೆವರ ಶಿರವನ್ನು ಅರಿದು ಒಪ್ಪಿಸುವೆನು ಎಂಬ ಈ ಭರದೊಳಿರ್ತೇನು. ಈ ಪಾಂಡವರ ಶಿರವನ್ನು, ತಲೆಯನ್ನು, ಎಲ್ಲಿ? ಯುದ್ಧದಲ್ಲಿ. ಗೊತ್ತಾಯ್ತಲ್ಲ? ಯುದ್ಧದಲ್ಲಿ ಈ ಪಾಂಡವರ ತಲೆಯನ್ನು ಅರಿದು ಕತ್ತರಿಸಿ ನನ್ನ ಒಡೆಯನಾದಂತಹ ದುರ್ಯೋಧನನಿಗೆ ಒಪ್ಪಿಸಬೇಕು ಎನ್ನುವಂತ ಉತ್ಸಾಹದಲ್ಲಿದ್ದೇನೋ. ಉತ್ಸಾಹ. ಭರ ಅಂದ್ರೆ ಉತ್ಸಾಹದಲ್ಲಿದ್ದೇನೋ. ಆದ್ರೆ ನೀನು ಈಗ ಕೌರವೇಂದ್ರನ ಕೊಂದೆ. ನೀನು ಕೌರವೇಂದ್ರನ ಕೊಂದೆ. ಮಾತಾಡಿ ಮತ್ತು ಜೊತೆ ಕೌರವೇಂದ್ರನ ಕೊಂದೆ ಅಂದ್ರೆ ಯುದ್ಧ ಕೊಂದು ಬಿಟ್ಟ ಅಂತ ಅರ್ಥ ಅಲ್ಲ. ನಾನು ಒಂದು ವೇಳೆ ನಿನ್ನ ಜೊತೆಯಲ್ಲಿ ನೀನು ಹೇಳಿದಂತೆ ನಾನು ನಿನ್ನ ಮಾತನ್ನ ಕೇಳಿದರೆ ಕೃಷ್ಣ, ನನ್ನ ಕೌರವನಿಗೆ ತೊಂದರೆ ಆಗುತ್ತೆ. ಅವನು ಸಾಯ್ತಾನೆ ಅಂದ್ರೆ ಅರ್ಥ ಅವನಿಗೆ ತೊಂದರೆ ಆಗುತ್ತೆ, ಕೇಡುಗಾಲ ಬರುತ್ತೆ. ಅದರಿಂದ ಏನು ಪ್ರಯೋಜನ ಇದೆ? ನಾನು ನಂಬಿಕೊಂಡಂತಹ, ನನ್ನ ಹೊಟ್ಟೆ ಹೊರೆದಂತಹ ರಾಜನಿಗೆ ಮೋಸ ಮಾಡಿದಂತೆ ಆಗುವುದಿಲ್ಲವೇ?
ಈಗ ನೋಡಿ ರಾಜಕಾರಣಿಗಳು ಒಂದು ಪಕ್ಷ ಬಿಟ್ಟು ಇನ್ನೊಂದು ಪಕ್ಷಕ್ಕೆ ಹೋಗೋದು, ಮತ್ತೊಂದು ಪಕ್ಷಕ್ಕೆ ಹೋಗೋದು, ಅದೆಲ್ಲ ಇದ್ದೇ ಇದೆ. ಆದರೆ ಕರ್ಣ ಹಂಗೆ ಮಾಡಲಿಲ್ಲ. ಅದಕ್ಕೆ ಹೇಳೋದು, ಕರ್ಣ ಎಷ್ಟೊಂದು ನೆಚ್ಚಿಕೊಂಡಿದ್ದ, ನಂಬಿಕೊಂಡಿದ್ದ ದುರ್ಯೋಧನನ ಅನ್ನೋದಕ್ಕೆ ಇದೆಲ್ಲ ಸಾಕ್ಷಿ. ಮತ್ತೆ ಅವತನದ್ದೇ ಆದಂತ ಒಂದು ಪರಾಕ್ರಮ ಇತ್ತಲ್ಲ, ಅದಕ್ಕೆ ಹೇಳ್ತಿದ್ದೇನೆ. ಮತ್ತೆ ಮುಂದುವರೆದು ಹೇಳ್ತಾನೆ ಯಾರು? ಕರ್ಣ ಕೃಷ್ಣನಿಗೆ ಹೇಳ್ತಾನೆ ಏನಂತ ನೋಡು. ಬಹಳ ಅದ್ಭುತವಾದ ಮಾತನ್ನ ಮುಂದೆ ಹೇಳ್ತಾನೆ ಕರ್ಣ ಕೃಷ್ಣನಿಗೆ. ನೋಡು ಎಲೆ ಕೃಷ್ಣನೇ, ಎಲೆ ಕೃಷ್ಣ ಕೇಳು. ವೀರ ಕೌರವರಾಯನೇ ದಾತಾರನು, ಆತನ ಹಗೆಯೇ ಹಗೆ, ಕೈವಾರವೇ ಕೈವಾರ ಆದಂತಹೇನು, ಕುರು ನೃಪತಿ ಶೌರಿ ಕೇಳೈ, ನಾಳೆ ಸಮರದ ಸಾರದಲ್ಲಿ ತೋರುವೆನು ನಿಜ ಭುಜ, ಶೌರ್ಯದ ಸಂಪನ್ನತನವನು ಪಾಂಡುತನಯರಲಿ. ಎಲೆ ಕೃಷ್ಣ, ಏನಂತ ತಿಳಿದುಕೊಂಡಿದ್ದೀಯೆ? ನನಗೆ ಯಾರು ಒಡೆಯ? ವೀರ ಕೌರವರಾಯನೇ ದಾತಾರ. ಅಗೇನ್ ದಾತಾರ ಅಂತ, ಇಲ್ಲಿ ದಾ ಅಂತ ಇದೆ, ಇಲ್ಲಿ ತಾರ ಅಂತ ಇದೆ. ಅವೆರಡನ್ನು ಸೇರಿಸಿದ್ರಾಗ ದಾತಾರ, ಒಡೆಯ. ವೀರ ಕೌರವರಾಯನೇ ದಾತಾರ. ಆಮೇಲೆ ದಾತಾರನ್, ಆತನ ಹಗೆಯೇ ಹಗೆ. ಮತ್ತಲ್ಲಿ ಬಿಡಿಸಿ ಬರ್ಕೊಳ್ಳೋದೆಲ್ಲ ಹೇಗೆ? ವೀರ ಕೌರವರಾಯನೇ ದಾತಾರನ್. ದಾತಾರನ್ ಅಂದ್ರೆ ದಾತಾರ ಅಂತಾನೆ ಅರ್ಥ, ಒಡೆಯ ಅಂತ ಅರ್ಥ. ಅದು ಹಳೆಗನ್ನಡದಲ್ಲಿ ಲನ್ ಅಂತ ಬರ್ತದೆ, ಅನ್ ಅಂತ. ಆತನ ಹಗೆಯೇ ಹಗೆ. ನೋಡು, ವೀರ ಕೌರವನೇ ನನಗೆ ಒಡೆಯ. ಆತನು ಯಾರನ್ನು ದ್ವೇಷಿಸುವನೋ, ಶತ್ರುವಾಗಿ ಕಾಣುವನೋ, ಕೌರವ ಯಾರನ್ನು ಶತ್ರುವಾಗಿ ನೋಡುವನೋ, ನಾನು ಕೂಡ ಅವರನ್ನ ಶತ್ರುವಾಗಿ ನೋಡುತ್ತೇನೆ. ಕೌರವ ದ್ವೇಷಿಸುವವರನ್ನು ನಾನು ಏನ್ ಮಾಡ್ತೀನಿ? ದ್ವೇಷಿಸುತ್ತೇನೆ. ಅಷ್ಟೇ ಅಲ್ಲ, ಕೈವಾರವೇ ಕೈವಾರ. ನೋಡು, ಕೈವಾರ ಅಂದ್ರೆ ಹೊಗಳಿಕೆ. ಕೈವಾರ ಅಂದ್ರೇನು? ಹೊಗಳು, ಅಪ್ರಿಸಿಯೇಷನ್. ಹೊಗಳು, ಅಪ್ರಿಸಿಯೇಷನ್ ಅಂತ. ಅಂದರೆ ದುರ್ಯೋಧನ ಯಾರನ್ನು ಹೊಗಳುತ್ತಾನೆ, ನಾನು ಅವರನ್ನು ಹೊಗಳುವೆನು. ಕೈವಾರವೇ ಆದಂತೆ ಆಹೇನು, ಕುರು ನೃಪತಿ. ಕುರು ನೃಪತಿ ಅಂದ್ರೆ ಅಗೈನ್ ಕುರು ವಂಶದ ರಾಜ ಯಾರು? ದುರ್ಯೋಧನ. ಅಂದ್ರೆ ಇವನ ಅರ್ಥ ಏನು? ಈಗ ನೋಡಿ, ಈಗ ಜನ ಫ್ರೆಂಡ್ಸ್ ಇರ್ತಾರೆ ಅಂತ ಇಟ್ಕೋ, ನೀನು ಇನ್ನೊಬ್ಬ ಫ್ರೆಂಡ್ಸ್ ಇರ್ತೀರ. ಆಗ ನೀನ್ ಹೇಳ್ತೀಯ, ತುಂಬಾ ಫ್ರೆಂಡ್ ನಿನ್ನ ಜೊತೆಯಲ್ಲಿರೋನು, ನೋಡಪ್ಪ ಅವ್ನು ಏನ್ ಹೇಳ್ತಾನೆ ನಂದು ಅದೇ ಮಾತು, ಅವನು ಸರಿ ಅಂದ್ರೆ ನಂದು ಸರಿ, ಅವನು ಓಕೆ ಅಂದ್ರೆ ನಾನು ಓಕೆ. ಈಗೆಲ್ಲ ಮಾತಾಡ್ತೀವಲ್ವಾ? ಮಾತಾಡ್ತೀವಿ ಇಲ್ವೋ? ಅವನು ಯಾವ ತರ ಹೇಳ್ತಾನೆ, ನಾನು ಅವನು ಸರಿ, ಅವನು ಹೇಳಿದಾಗ ನಾನು ಓಕೆ, ಈ ತರ ಮಾತಾಡ್ತೀಯಲ್ವಾ? ಇಲ್ಲೂ ಅದನ್ನೇ ಹೇಳ್ತಾ ಇದ್ದಾನ ಅವನು, ಯಾರು? ಕರ್ಣ. ಕೌರವರಾಯ ಯಾರನ್ನ ದ್ವೇಷಿಸುತ್ತಾನೆ, ನಾನು ಅವರನ್ನ ದ್ವೇಷಿಸುತ್ತೇನೆ. ಹಾಗೆಯೇ ಹಾಗೆ, ವೈರಿಯೇ ವೈರಿ. ಅವನು ಯಾರು ವೈರಿಯನ್ನ, ವೈರತ್ವವನ್ನು ಬಿಡುತ್ತಾನೋ, ನಾನು ಅವರನ್ನ ವೈರತ್ವದಿಂದ ನೋಡ್ತೇನೆ. ಕೈವಾರವೇ ಕೈವಾರ. ಅವನು ಯಾರನ್ನು ಹೊಗಳ್ತಾನಲ್ಲ, ನಾನು ಹೊಗಳಿಕೆಗೆ ಪಾತ್ರ. ಅವನು ಹೊಗಳದು, ನಾನು ಹೊಗಳ್ತೀನಿ. ಅವನು ಹೇಗೋ ನಾನು ಹಾಗೆ, ಅಷ್ಟೇ. ದುರ್ಯೋಧನ ಹೇಗೆ ನಡೆದುಕೊಳ್ಳುವನೋ ನಾನು ಹಾಗೆಯೇ, ಅಷ್ಟೇ ಮಾತು. ಯಥಾರಾಜ ತಥಪ್ರಜ. ಹಾಗೆ ರಾಜ ಹೇಗೋ ಪ್ರಜೆ ಹಾಗೆ. ಇಲ್ಲೂ ಹಾಗೆ, ದುರ್ಯೋಧನ ಹೇಗೋ ಕರ್ಣ ಹಾಗೆ. ಆದರೆ ಕೃಷ್ಣ ಶೌರಿ ಕೇಳೈ. ಶೌರಿ ಅಂದ್ರೆ ಕೃಷ್ಣ ಅಂತ ಅರ್ಥ. ಶೌರಿ ಅಂದ್ರೆ ಕೃಷ್ಣ ಅಂತ ಅರ್ಥ. ಶೌರಿ ಕೇಳೈ, ಕೃಷ್ಣನೇ ಕೇಳು. ನಾಳೆ ಮಹಾಭಾರತದ ಯುದ್ಧ ನಡೆಯುತ್ತಲ್ಲ, ನಾಳೆ ಸಮರದ ಸಾರದಲ್ಲಿ ತೋರುವೆನು. ಸಮರ ಅಂದ್ರೆ ಯುದ್ಧ. ನಾಳೆ ಮಹಾಭಾರತದ ಯುದ್ಧ ನಡೀತಿದೆ. ಆಲ್ರೆಡಿ ಯುದ್ಧ ಫಿಕ್ಸ್ ಆಗ್ಬಿಟ್ಟಿದೆ ಈಗ. ಯಾಕಂದ್ರೆ
ಸಂಧಾನ ವಿಫಲವಾಗಿದೆ. ಕೃಷ್ಣ ಹೋಗಿದ್ದಾನೆ ಕೌರವನ ಮನೆಗೆ. ಕೌರವನ ಮನೆಯಲ್ಲಿ ಸಂಧಾನ ವಿಫಲವಾಗಿದೆ. ಯುದ್ಧ ಆಗುವುದಂತೂ ನಿಶ್ಚಿತ. ಈ ಕಾರಣಕ್ಕಾಗಿ ಯುದ್ಧ ನಿಶ್ಚಿತ ಆದ ಮೇಲೆ ಈಗ ಪಾಂಡವರು ಮತ್ತೆ ಕೌರವರು ಯುದ್ಧಕ್ಕೆ ಸನ್ನದ್ಧರಾಗಬೇಕು, ಸಿದ್ಧತೆ ಮಾಡ್ಕೋಬೇಕು. ಯುದ್ಧಕ್ಕೆ ಅವರು ಸಿದ್ಧತೆ ಮಾಡ್ಕೋಬೇಕಾಗಿದೆ. ಆ ಕಾರಣಕ್ಕಾಗಿ ಯುದ್ಧದಲ್ಲಿ, ಯುದ್ಧ ಭೂಮಿಯಲ್ಲಿ ನಾವು ನೋಡೋಣ. ನೀನು ಬಂದು ಈಗ ಹಸ್ತಿನಾಪುರದ ರಾಜನಾಗುವಂತ ಹೇಳಿದರೆ ನಾನು ಆಗ್ಲಿಕ್ಕೆ ಸಾಧ್ಯ ಇಲ್ಲ, ನಾನು ಬರೋದು ಇಲ್ಲ. ಯಾಕಂದ್ರೆ ನನ್ನ ಒಡೆಯ ಯಾರು? ಕೌರವನನ್ನು ಬಿಟ್ಟು ನಾನು ಬರ್ಲಿಕ್ಕೆ ಆಗ್ತದ? ಇಲ್ಲ. ಅವನು ಹೇಗೋ ನಾನು ಹಾಗೆ, ಅವನು ಏನು ಹೇಳ್ತಾನೆ ನಾನು ಅದನ್ನು ಕೇಳ್ತೇನೆ. ಆ ರೀತಿಯಲ್ಲಿ ನಾವು ಇದ್ದಂತ. ಆ ಕಾರಣಕ್ಕಾಗಿ ಯುದ್ಧ ಭೂಮಿಯಲ್ಲಿ ಮಾತ್ರ ಅದನ್ನು ನೋಡ್ತೀನಿ. ಯುದ್ಧವೇ. ಅಲ್ಲಿ ಅಣ್ಣ ತಮ್ಮ ಅಕ್ಕ ತಂಗಿ ಆ ಥರದ ಯಾವ ಪ್ರಶ್ನೆನೂ ಬರೋದಿಲ್ಲ. ಬಾಬಾ ನೆಂಟ ಅದು ಬರಲ್ಲ. ಯುದ್ಧ ಅಷ್ಟೇ. ನನ್ನ ಎದುರಾಳಿ ಯಾರಿರ್ತಾರೆ, ನನ್ನ ಅಪೋಸಿಟ್ ಯಾರಿರ್ತಾರೆ, ನಾನು ಯುದ್ಧ ಮಾಡಲೇಬೇಕು. ನಾಳೆ ಸಮರದ ಸಾರದಲ್ಲಿ ತೋರುವೆನು ನಿಜ ಭುಜ ಶೌರ್ಯದ ಸಂಪನ್ನತನವನು. ನನ್ನ ನಿಜವಾದ ಭುಜದ ಶೌರ್ಯದ ಸಂಪನ್ನತನವನು, ಪರಾಕ್ರಮವನ್ನು ನಾನು ತೋರುವೆನು. ನನ್ನ ನಿಜವಾದ ನನ್ನ ಭುಜಬಲಗಳ ಪರಾಕ್ರಮವನ್ನು, ಪರಾಕ್ರಮವನ್ನು ನಾನು ತೋರುವೆನು. ಯಾರ ಮೇಲೆ? ಪಾಂಡುತನಯರಲ್ಲಿ, ಪಾಂಡವರ ಮೇಲೆ. ಕರ್ಣ ಈಗ ಪಾಂಡವರ ಮೇಲೆ ಯುದ್ಧವನ್ನ ಮಾಡಲಿಕ್ಕೆ ಸಿದ್ಧನಾಗಿದ್ದಾನೆ. ಗೊತ್ತಾಯ್ತಲ್ಲ? ಇವನು ದುರ್ಯೋಧನನ ಕಡೆಗೆ ಇದ್ದಾನೆ. ಯಾರು? ಕರ್ಣ. ಹುಟ್ಟಿದ್ದು ಕುಂತಿಯ ಮಗನೇ. ದುರದೃಷ್ಟವಶಾತ್ ಆತ ಬೆಳೆದದ್ದು, ಹುಟ್ಟಿದ್ದು ಎಲ್ಲವೂ ಕೂಡ ಆಕಸ್ಮಿಕವಾಗಿ ಬೆಳೆದವನು. ಉಳಿದದ್ದೇ ಪವಾಡ. ಯಾರು? ಕರ್ಣ ಅಲ್ವಾ? ಸೊ ಹೀಗೆ ಯುದ್ಧ ಭೂಮಿಯಲ್ಲಿ ನಾನು ಕೌರವನ ಕಡೆಯಲ್ಲಿಯೇ ನಿಂತು ಯುದ್ಧವನ್ನು ಮಾಡುತ್ತೇನೆ, ಪಾಂಡವರನ್ನು ಎದುರಿಸ್ತೇನೆ ಅಷ್ಟೇ. ಗೊತ್ತಾಯ್ತಲ್ಲ? ಆಗ ಮುಂದುವರಿದು ಮತ್ತೆ ಕರ್ಣ ಹೇಳ್ತಾನೆ ಏನಂತಂದ್ರೆ, ನೋಡು ಕೃಷ್ಣ, ನಾಳಿನ ಮಹಾಭಾರತ ಇದೆಯಲ್ಲ, ಇದು ಕರ್ಣ ಕೃಷ್ಣನಿಗೆ ಹೇಳುವ ಮಾತಿದು. ಕರ್ಣ ಕೃಷ್ಣನಿಗೆ ಹೇಳ್ತಾ ಇದ್ದಾನೆ, ನಾಳಿನ ಮಹಾಭಾರತದ ಯುದ್ಧ ಇದೆಯಲ್ಲ, ಮಾರಿಗೌತಣವಾಯ್ತು ನಾಳಿನ ಭಾರತವು ಚತುರಂಗ ಬಲದಲ್ಲಿ. ಕೌರವೇಂದ್ರನ ಋಣ ಹಿಂಗೆ, ರಣದಲ್ಲಿ ಸುಭಟ ಕೋಟಿಯನು ತೀರಿಸಿಯೇ ಪತಿಯ ಅವಸರಕ್ಕೆ ಶರೀರವನು ನೂಕುವೆನು ನಿನ್ನಯ. ವೀರರೈವರ ನೋಯಿಸೆನು ರಾಜೀವ ಸಖನಾಣೆ. ಮಾರಿಗೌತಣವಾಯಿತು. ಮಾರಿಗೆ ಔತಣ ಅಂದ್ರೆ ಭೋಜನ, ಊಟ. ಏನೋ ಊಟ. ಯಾರಿಗೆ? ಮಾರಿ ಗಾಡ್, ದೇವತೆ. ಎಲ್ಲಿ ಇರುವಂತಹದ್ದು ದೇವತೆ? ಅದು ಯುದ್ಧ ಭೂಮಿಯಲ್ಲಿ ಇರುವಂತಹ ದೇವತೆ. ಈ ಯುದ್ಧ ಭೂಮಿಯಲ್ಲಿ ಇರುವಂತಹ ಮಾರಿಗೆ ನಾನು ಯುದ್ಧವನ್ನ ಮಾಡಿ